ಇವತ್ತು ನಮ್ಮ ಮನೆಗೆ ನನ್ನ ತಂಗಿಯವರೆಲ್ಲ ಬಂದಿದ್ದರು. ಸೊ ಈವ್ನಿಂಗ್ ಟೈಮಲ್ಲಿ ಸ್ಪೆಷಲಾಗಿ ಏನಾದರೂ ಚಾಟ್ಸ್ ಮಾಡೋಣ ಅಂತ ನನ್ನ ಹಸ್ಬೆಂಡ್ ನೋಡಿ ಏನೋ ಚಾಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಿ? ಒಂದೇ ಸಲ ಇಷ್ಟೊಂದು ಐಟಮ್ಸ್ ಹಾಂ ಓಕೆ. ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಟೇಸ್ಟ್ ಹೆಂಗಿತ್ತು ಅಂತ ನನ್ನ ತಂಗಿನ ಕೇಳೋಣ. ನಾನು ಯಾವಾಗೂ ರಿವ್ಯೂ ಕೊಟ್ಟಿದ್ದೀನಲ್ವ ನಿಮಗೆ, ಇವತ್ತು ನನ್ನ ತಂಗಿ ರಿವ್ಯೂ ಕೊಡ್ತಾಳೆ. ಫುಲ್ ಎಕ್ಸ್ಪರ್ಟ್ ಥರ ಎಲ್ಲ ಏನೋ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಫಸ್ಟ್ ಟೈಮ್ ನೋಡ್ತಿರೋದು ಚಾಟ್ಸ್ ಈ ಥರ ಪ್ರಿಪೇರ್ ಮಾಡೋದನ್ನು. ಹಲೋ ಗೆಸ್ಟ್ ಮೇಡಮ್, ಹೆಂಗಾಗಿದೆ ನಮ್ಮ ಮನೆಯವ್ರು ಪ್ರಿಪೇರ್ ಮಾಡಿರೋ ಚಾಟ್ಸ್? ಸೂಪರಾ? ನನಗೆ ಕೊಟ್ಟಿಲ್ಲ ಇನ್ನೂ ನಮ್ಮ ಮನೆಯವರು. ಮಾಟಲ್ಲೇವ್ ಮಾట్లాಡ್ಕೊಡಲ್ಲೇವ್ ಅಂತೆ. ಇಲ್ಲಿ ನೋಡಿ, ನಾವು ಜಸ್ಟ್ ಇವಾಗಷ್ಟೇ ವಿಶಾಲ್ ಮಾರ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆಲ್ಲ ಐಟಮ್ಸ್ ಏನು ತೊಗೊಂಡಿದ್ದೀನಿ ಅಂತ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಓಕೆ, ಎಂಜಾಯ್ ದ ಚಾಟ್ಸ್ ಸೃಜನಾ. ಬಾಯ್ ಬಾಯ್. ಹಾಯ್ ಹಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಸಿಸ್ಟರ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಇನ್ನೊಂದು ಬ್ಲಾಗಿಗೆ ವೇಟ್ ಮಾಡಿ. ಅವಾಗ ಅವಳು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ನೋಡ್ತಾ ಇರಿ. ವಾವ್ ವಾವ್, ಸೂಪರ್ ಸೂಪರ್. ಕಮೆಂಟ್ಸ್ ಮಾಡ್ರಿ, ಏನೇನ್ ಬೇಕೋ, ಇನ್ನ ಯಾವ ತರ ವಿಡಿಯೋಸ್ ಮಾಡ್ಬೇಕು ಅಂತ ಎಲ್ಲ ಅವಳಿಗೆ ಐಡಿಯಾಸ್ ಕೊಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಥ್ಯಾಂಕ್ ಯು. ನೋಡಿದ್ರಾ ನನ್ನ ತಂಗಿ ಸಪೋರ್ಟ್ ನನಗೆ ಎಷ್ಟಿದೆ ಅಂತ? ಇದೇ ಥರ ನೀವು ಸಪೋರ್ಟ್ ಮಾಡಿ ಪ್ಲೀಸ್. ಫೈನಲಿ ನನಗೂ ಕೊಡ್ಬೇಕು ಅನಿಸ್ತಲ್ಲ ನಿನ್ನ. ಕೊಡಲಿಲ್ಲ ಅಂದ್ರೆ ಬಿಡ್ತೀಯಾ? ರಾತ್ರಿ ಊಟಕ್ಕೆ ಹಾಕ್ತೀಯಾ? ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಸೂಪರ್ ಸೂಪರ್. ಓಕೆ, ಥ್ಯಾಂಕ್ ಯು. ಮಸ್ತಾಗ. ಹಾಯ್ ಗಾಯ್ಸ್, ಆವಾಗಲೇ ಹೇಳಿದ್ನಲ್ಲ ನಾನು ನಿಮಗೆ, ನಾನು ಇವತ್ತು ಶಾಪಿಂಗ್ಗೆ ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ಅಂತ. ಸೊ ಅಲ್ಲಿ ಏನೇನು ತೊಗೊಂಡೆ ಅಂತ ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಸೋಫಾ ಒಂದು ಸಲ ನಾವು ಊರಿಗೆ ಹೋದಾಗ ಮಳೆ ನೀರೆಲ್ಲ ಬಂದು ಫುಲ್ ಕೊಳೆ ಆಗಿಬಿಟ್ಟಿದೆ. ಅದನ್ನು ಕ್ಲೀನ್ ಮಾಡೋಕ್ಕೂ ಆಗ್ತಿಲ್ಲ. ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನ್ ಆಗ್ತಿಲ್ಲ. ಬಟ್ ಈ ಸೋಫಾ ಕವರ್ ಹಾಕಿದ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಏನಾದರೂ ಮಾಡಿ ಆ ಕಲೆಗಳನ್ನೆಲ್ಲ ಕವರ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಇವತ್ತು ವಿಶಾಲ್ ಮಾರ್ಟಿಗೆ ಹೋದಾಗ ಈ ಪಿಲ್ಲೋಸ್ ಕಾಣಿಸ್ತು. ನಮ್ಮ ಸೋಫಾ ಕಾಂಬಿನೇಷನ್ಗೆ ಇದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಅನಿಸ್ತು. ಸೊ ಈ 3 ಪಿಲ್ಲೋನ ತಂದಿದ್ದೀನಿ. ನಮ್ಮ ಸೋಫಾ 3 ಸೀಟರ್ ಆಗಿರೋದ್ರಿಂದ ಇದೇ ಥರ 3 ತೊಗೋಬೇಕು ಅಂದ್ಕೊಂಡೆ, ಬಟ್ ಅಲ್ಲಿ ಇರಲಿಲ್ಲ, 2 ಪೀಸ್ ಇತ್ತು. ಸೊ ಒಂದು ಡಿಫ್ರೆಂಟಾಗಿ ತೊಗೊಳ್ಳೋಣ, ಮಿಡಲಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡೆ. ಸೊ ಇದು ಈಚ್ 99 ಅಷ್ಟೇ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಅಫೋರ್ಡಬಲ್ ಅನ್ನಿಸ್ತು. ಸೊ ಇದು 3 ತೊಗೊಂಡೆ. ಅದಾದಮೇಲೆ ನಾನು ನನ್ನ ಮಗನಿಗೆ ಈ ಶೂಸ್ ತೊಗೊಂಡೆ. ಇದು ನಡಿಬೇಕಾದ್ರೆ ಈ ಥರ ಲೈಟ್ಸ್ ಆನ್ ಆಗುತ್ತೆ. ಅವ್ನು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ ಇದನ್ನು ಹಾಕ್ಕೊಂಡು ಟ್ರಯಲ್ ಮಾಡಿದಾಗ. ಅದು ನಡಿಬೇಕಾದ್ರೆ ಸೌಂಡ್ ಬರೋ ಶೂಸ್ ಆಲ್ರೆಡಿ ಅವನ ಹತ್ರ ಇದೆ, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ. ಈ ಥರ ಲೈಟ್ ಬರೋದಿದ್ದಿಲ್ಲ. ಸೊ ಇದು ತೊಗೋಬೇಕು ಅಂತ ಆಸೆ ಇತ್ತು ನನಗೆ. ಸೊ ಇವತ್ತಲ್ಲಿ ಹೋದಾಗ ಚೆನ್ನಾಗಿ ಅನ್ನಿಸ್ತು, ಇದನ್ನು ತೊಗೊಂಡೆ. ಇದು ಅರೌಂಡ್ 260 ಸಮಥಿಂಗ್ ಆಯಿತು ಅನಿಸುತ್ತೆ ನನಗೆ. ಟ್ಯಾಗ್ ತೆಗೆದ್ಬಿಟ್ಟಿದ್ದೀನಿ. 260 ಇರಬೇಕು. ಚೆನ್ನಾಗಿದೆ, ಇದನ್ನು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಯಾವಾಗ ವಿಶಾಲ್ ಮಾರ್ಟ್ ಶಾಪಿಂಗ್ ಹೋದ್ರೂ ಈ ಸಾಕ್ಸ್ ಮಾತ್ರ ಮಿಸ್ ಮಾಡಲ್ಲ. ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಬೇಕೇ ಬೇಕು ನಮಗೆ ಸಾಕ್ಸು. ಆ್ಯಂಡ್ ಈ ಟೈಲ್ಸ್ ತುಂಬ ಕೋಲ್ಡ್ ಆಗಿರುತ್ತೆ, ಹಾಗಾಗಿ ಅವನಿಗೆ ಮನೇಲಿ ಇದ್ರೂ ಸಾಕ್ಸ್ ಹಾಕ್ತೀನಿ. ಎಷ್ಟು ಸೆಟ್ಸ್ ಇದ್ರೂ ಕಡಿಮೆ. ಇದು ಬರೀ 60 ರೂಪೀಸ್ಗೆ 3 ಸೆಟ್ಸು. ತುಂಬ ಚೆನ್ನಾಗಿದೆ ಇದನ್ನು ಕ್ವಾಲಿಟಿ. ಇದನ್ನು ಮಾತ್ರ ಅವ್ನು ಹುಟ್ಟಿದಾಗಿಂದನೂ ಯೂಸ್ ಮಾಡ್ತಿದ್ದೀನಿ. ನೀವು ಟ್ರೈ ಮಾಡಿ, ಚೆನ್ನಾಗಿದೆ ಕ್ವಾಲಿಟಿ.
ವಿಶಾಲ್ ಮಾರ್ಟಲ್ಲಿ ಏನು ಅಂದರೆ ಮಕ್ಕಳು ಬಟ್ಟೆ ತುಂಬ ಅಫೋರ್ಡಬಲ್ಲು ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಅಲ್ಲಿ ನನ್ನ ಮಗನ ಶಾಪಿಂಗ್ ಮಾಡೋಕ್ಕೆ. ಅದಾದಮೇಲೆ ಇದು 2 ಪೈಜಾಮ ಸೆಟ್ ತೊಗೊಂಡೆ. ಇದಕ್ಕೆ ಬರೀ 169 ಅಷ್ಟೇ. 170ಗೆ ಇದೆರಡು ಪ್ಯಾಂಟ್ಸು. ಇದನ್ನು ಕ್ವಾಲಿಟಿ ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ. ಅದಾದಮೇಲೆ ಅವನಿಗೆ ಯಾವಾಗ ವಿಶಾಲ್ ಮಾರ್ಟಿಗೆ ಹೋದ್ರೂ ಮ್ಯಾಕ್ಸಿಮಮ್ ಇತ್ತೀಚಿಗೆ ತಂದಿರೋದು ಡೈಲಿ ವೇರೇ ತಂದಿದ್ದೆ. ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಇದನ್ನು ತೊಗೊಂಡಿದ್ದೀನಿ. ಚೆನ್ನಾಗಿದೆ ಇದು. ಆಚೆ ಹೋದಾಗ, ಔಟಿಂಗ್ ಹೋದಾಗೆಲ್ಲ ಹಾಕ್ಬೋದು. ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಈ ಸೆಟ್ ಬಂದ್ಬಿಟ್ಟು 260. ನಿಜ ಮಕ್ಕಳು ಬಟ್ಟೆ ಮಾತ್ರ ತುಂಬ ಅಫೋರ್ಡಬಲ್ ವಿಶಾಲ್ ಮಾರ್ಟಲ್ಲಿ, ನೀವು ಟ್ರೈ ಮಾಡಿ. ಅದಾದಮೇಲೆ ಇದು ಹಾಫ್ ಸ್ವೆಟರ್. ನನ್ನ ತಂಗಿ ಜೊತೆ ಹೋಗಿದ್ದೆ ಅಲ್ಲ ಶಾಪಿಂಗ್ಗೆ. ನನ್ನ ತಂಗಿಗೆ 6 months ಬೇಬಿ ಇದೆ. ಆ್ಯಕ್ಚುಲಿ ಅವನ ಸೈಜಲ್ಲಿ ಇದನ್ನು ನೋಡಿ ತುಂಬ ಕ್ಯೂಟ್ ಅನಿಸಿ ತೊಗೊಂಡೆ. ಅವನಿಗೆ ತೊಗೊಂಡ್ಮೇಲೆ ಓಕೆ, ನನ್ನ ಮಗನಿಗೆ ಅವನಿಗೆ ಯಾವಾಗಾದರೂ ಟ್ವಿನ್ನಿಂಗ್ ಮಾಡ್ಬೋದು ಅಂತ ನನ್ನ ಮಗನಿಗೂ ತೊಗೊಂಡೆ. ಇದ್ರ ರೇಟ್ ಹೇಳಿದರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಇಷ್ಟು ಅಫೋರ್ಡಬಲಲ್ಲಿ ಮಕ್ಕಳು ಬಟ್ಟೆ ಸಿಗುತ್ತಾ, ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಅಂತ ಅನಿಸುತ್ತೆ. ನೋಡಿ ಬರೀ 79 ಅಷ್ಟೇ. ಇದು ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಕ್ವಾಲಿಟಿನೂ ಚೆನ್ನಾಗಿದೆ ಆ್ಯಂಡ್ ಸ್ಟ್ರೆಚಬಲ್ ಇದೆ, ಸಾಫ್ಟಾಗಿದೆ, ಇರಿಟೇಟ್ ಆಗೋ ಥರನೂ ಇಲ್ಲ ಇದು ಬಟ್ಟೆ. ಸಾರಿ ಗಾಯ್ಸ್, ಆವಾಗಲೇ ವಿಡಿಯೋ ಮಿಡಲಲ್ಲಿ ಸ್ಟಾಪ್ ಮಾಡಿಬಿಟ್ಟೆ. ನನ್ನ ಮಗ ಎದ್ದಿದ್ದ. ಅವನು ಒಂದು ಸಲ ಇದ್ದರೆ ಮತ್ತೆ ಮಲ್ಗೋಕ್ಕೆ ತುಂಬ ಟೈಮ್ ತೊಗೋತಾನೆ. ಅವ್ನು ಮಲಗಿಸೋಷ್ಟರಲ್ಲಿ ನನಗೆ ನಿದ್ದೆ ಬಂದುಬಿಡುತ್ತೆ ಸಮ್ಟೈಮ್ಸ್. ಹವೆವರ್ ಅವರಪ್ಪ ಮಲಗಿಸ್ತಿದ್ದಾರೆ ಇವಾಗ. ನನಗೆ ಸಾಕಾಯಿತು. ಸರಿ, ಮತ್ತು ನೋಡಿ ಹೇಳಿದ್ನಲ್ಲ, ಈ ಹಾಫ್ ಸ್ವೆಟರ್ ಮಾತ್ರ ಜಸ್ಟ್ 79. ಕ್ವಾಲಿಟಿ ಮಾತ್ರ ಎಷ್ಟು ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ನೀವು ಈ ಸಲ ವಿಶಾಲ್ ಮಾರ್ಟಿಗೆ ಹೋದಾಗ ಕಿಡ್ಸ್ ಸೆಕ್ಷನಲ್ಲಿ ಬಟ್ಟೆಗಳನ್ನ ನೋಡಿ ನೀವೇ ಶಾಕ್ ಆಗ್ತೀರಾ. ಅಷ್ಟು ಅಫೋರ್ಡಬಲ್, ಅಷ್ಟು ಒಳ್ಳೆ ಕ್ವಾಲಿಟಿಲಿದೆ ಅಲ್ಲಿ. ಇದಾದಮೇಲೆ ಇದು ಒಂದು ಸೆಟ್ ತೊಗೊಂಡ್ವಿ. ಆ್ಯಕ್ಚುಲಿ ಇದು ಹೇಳಿದ್ನಲ್ಲ, ನನ್ನ ತಂಗಿ ಮಗನಿಗೆ ಮತ್ತು ನನ್ನ ಮಗನಿಗೆ ಟ್ವಿನ್ನಿಂಗ್ ಮಾಡಬೇಕು ಅಂತ ತೊಗೊಂಡಿರೋದು ಈ ಸೆಟ್ಟು. ನನ್ನ ತಂಗಿ ಅವಳು ಚೂಸ್ ಮಾಡಿರೋದಿದು. ಅವಳು ತೊಗೊಂಡ್ಲು, ಇಬ್ಬರಿಗೂ ಟ್ವಿನ್ನಿಂಗ್ ಮಾಡೋಣ ಒಂದು ಸಲ ಅಂತ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಈ ಸೆಟ್ ಪ್ರೈಸ್ ನಿಮಗೆ ತೋರಿಸ್ತೀನಿ ರೀ. ಜಸ್ಟ್ 99 ಅಷ್ಟೇ. ಯಪ್ಪ, ಇವಾಗ ಏನು ಬರುತ್ತೆ 99ಗೆ ಟೀ ಶರ್ಟು ಮತ್ತು ಬಾಟಮ್ ವೇರ್ ಎರಡೂ ಇದೆ, ಮತ್ತು ಕ್ವಾಲಿಟಿನೂ ಅಷ್ಟು ಚೆನ್ನಾಗಿದೆ. ನಿಜ ವಿಶಾಲ್ ಮಾರ್ಟಲ್ಲಿ ಮಾತ್ರ ಮಕ್ಕಳು ಬಟ್ಟೆನ ನೀವು ಶಾಪಿಂಗ್ ಮಾಡಿ ಒಂದು ಸಲ. ನನಗೆ ಹೇಳ್ತೀರಾ, ನಿಜ ಸಿಂಧು ನೀನು ಹೇಳಿರೋದು ತುಂಬ ಚೆನ್ನಾಗಿದೆ ಅಲ್ಲಿ ಬಟ್ಟೆ ಅಂತ. ಆ್ಯಂಡ್ ಇದು ದಿಸ್ ಈಸ್ ಮೈ ಫೇವ್ರೆಟ್. ಇವತ್ತು ಶಾಪಿಂಗ್ ಮಾಡಿರೋದ್ರಲ್ಲಿ ನನ್ನ ಫೇವ್ರೆಟ್ ಅಂದರೆ ಇದೆ ಸ್ವೆಟರು. ನನ್ನ ಮಗನಿಗೆ ನಾನು ಸ್ವೆಟರ್ ಸೆಟ್ ಫಸ್ಟ್ ಕ್ರೈಯಲ್ಲಿ ತರಿಸಿದ್ದೆ. ಬಟ್ ಬರೀ ಸ್ವೆಟರ್ ಟಾಪ್ ವೇರ್ ಮಾತ್ರ ಬೇಕು. ಬ್ಯಾಂಗ್ಳೂರಲ್ಲಿ ಚಳಿ ಇರೋದ್ರಿಂದ ಸ್ವೆಟರು ಮತ್ತು ಪ್ಯಾಂಟ್ ಎರಡೂ ಸೆಟ್ ತರಿಸಿದ್ದೆ. ಬಟ್ ಸಮ್ಟೈಮ್ಸು ಪ್ಯಾಂಟ್ ಹಾಕೋದು ಬೇಕಾಗಲ್ಲ, ಬರೀ ಸ್ವೆಟರ್ ಅಷ್ಟೇ ಹಾಕಿದ್ರೆ ಸಾಕು. ಆ ಟೈಮಲ್ಲಿ ಹಾಕೋಕ್ಕೆ ಇದು ತುಂಬ ಚೆನ್ನಾಗಿದೆ ಅನಿಸ್ತು. ಕಲರ್ ನೋಡಿ ಆ್ಯಂಡ್ ಅದ್ರ ಮೇಲಿರೋ ಪ್ರಿಂಟ್ಸ್ ನೋಡಿ, ಇದ್ರ ಕ್ವಾಲಿಟಿ ನೋಡಿ, ನಿಜ ಐ ಆಮ್ ಒಬ್ಸೆಸ್ಡ್. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಈ ಮಕ್ಕಳು ಬಟ್ಟೆ ಅಷ್ಟು ಚೆನ್ನಾಗಿದೆ ವಿಶಾಲ್ ಮಾರ್ಟಲ್ಲಿ. ನೋಡಿ ಇದು ಜಸ್ಟ್ 299. ಕ್ವಾಲಿಟಿ ವೈಸ್ ಮಾತ್ರ ಟಾಪ್ 1 ಕ್ವಾಲಿಟಿ ಇದೆ. ತುಂಬ ಸಾಫ್ಟ್ ಇದೆ, ಮಕ್ಕಳಿಗೆ ಇರಿಟೇಟ್ ಆಗಲ್ಲ. ಸ್ವೆಟರ್ ಹಾಕಿದ್ರೆ ಕೆಲವು ಕ್ವಾಲಿಟಿ ಹೆಂಗಿರುತ್ತೆ ಅಂದರೆ, ಸ್ವೆಟರ್ ಹಾಕಿದ್ರೆ ತುಂಬ ಸ್ವೆಟ್ ಆಗ್ತಾರೆ, ಇರಿಟೇಟ್ ಆಗ್ತಾರೆ. ಆ ಥರ ಇಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಕ್ವಾಲಿಟಿ. ನೀವು ಹೋಗಿ ನೋಡಿ ಹೇಳ್ತೀರ ಆವಾಗ. ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ ಇದು ಮಾತ್ರ. ಹೇಳಿದ್ನಲ್ಲ, ಇದೇ ನನ್ನ ಫೇವ್ರೆಟ್ ಇವತ್ತು ಮಾಡಿರೋ ಶಾಪಿಂಗಲ್ಲಿ. ಇದಾದಮೇಲೆ ನಾನು ಇದನ್ನು ಲಾಸ್ಟ್ ಟೈಮ್ ವಿಶಾಲ್ ಮಾರ್ಟಿಗೆ ಹೋದಾಗಲೇ ತೊಗೊಂಡಿದ್ದೆ. ಬಟ್ ಹೇಗೂ ಈಗ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರೋ ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ತಿದ್ದೀನಲ್ಲ, ಸೊ ತೋರಿಸೋಣ ಅಂತ ಇದನ್ನು ತೋರಿಸ್ತಿದ್ದೀನಿ. ನೋಡಿ ಇದೂ ಬರೀ 99 ರುಪೀಸಿಗೆ ಸೆಟ್ಟು. ಮನೆಯಲ್ಲಿ ಮಕ್ಕಳಿಗೆ ಡೈಲಿ ಹಾಕೋಕ್ಕೆ ಈ ಕ್ವಾಲಿಟಿ ಈ ರೇಂಜಲ್ಲಿ ಸಾಕು ಅನಿಸುತ್ತೆ ನನಗೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲನೂ. ನೋಡಿ
ಏನು ಬರುತ್ತೆ ಈಗಿನ ಕಾಲದಲ್ಲಿ 99ಗೆ ಅಲ್ವಾ? ಅಷ್ಟು ಅಫೋರ್ಡಬಲ್ ರೇಟಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತಿದ್ದಾರೆ. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ವಿಶಾಲ್ ಮಾರ್ಟ್ ಅವ್ರನ್ನ. ಸೊ ಇದು ಒಂದು 99 ರುಪೀಸ್ ಸೆಟ್ಟು. ಇದಾದಮೇಲೆ ಈ ಕಾಂಬಿನೇಷನ್ ಇದೇನೋ ಒಂಥರ ಅಟ್ರಾಕ್ಟಿವ್ ಆಗಿದೆ ಈ ಕಾಂಬಿನೇಷನ್ನು. ವೆಯ್ಟ್ ಮಾಡ್ತಿದ್ದೀನಿ ನನ್ನ ಮಗಂಗೆ ಹೆಂಗೆ ಕಾಣಿಸುತ್ತೆ ನೋಡೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಸೆಟ್ ಬಂದುಬಿಟ್ಟು ಜಸ್ಟ್ 159. ನೋಡಿ ಬರೀ 159 ಅಷ್ಟೇ. ಚೆನ್ನಾಗಿದೆ ಅಲ್ಲ? ಏನು ಸಿಂಧು ನೀನು ವೀಡಿಯೋ ಮಾಡಬೇಕಾದ್ರೆ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ ಅಂದ್ಕೋಬೇಡಿ. ನನಗದೇನೋ ಒಂಥರ ಖುಷಿ. ಚಿಕ್ಕ ಮಕ್ಕಳು ಬಟ್ಟೆ ಪುಟ್ಟದಾಗಿ ನೋಡೋದಕ್ಕೆ ಎಷ್ಟು ಕ್ಯೂಟಾಗಿರುತ್ತಲ್ವ, ಅದು ನೋಡಿದರೆ ಏನೋ ಒಂಥರ ಖುಷಿ ನನಗೆ. ವಿಶಾಲ್ ಮಾರ್ಟಲ್ಲಿ ಬೇಬಿ ಬಾಯ್ ಬಟ್ಟೆಗಳು ಮಾತ್ರ ಅಂತ ಅಲ್ಲ, ಬೇಬಿ ಗರ್ಲ್ ಬಟ್ಟೆಗಳೂ ಅಷ್ಟೇ ಅಫೋರ್ಡಬಲ್ ಪ್ರೈಸಲ್ಲಿ ಅವೈಲಬಲ್ ಇದೆ. ಆ್ಯಂಡ್ ಬೇಬಿ ಬಾಯ್ಗೆ ತುಂಬ ಪ್ಯಾಟ್ರನ್ಸು ಸ್ಟೈಲ್ಸ್ ಇರಲ್ಲ, ಬಟ್ ಬೇಬಿ ಗರ್ಲ್ಗೆ ಎಷ್ಟು ಡಿಫ್ರೆಂಟ್ ಸ್ಟೈಲ್ಸ್ ಇರುತ್ತೆ. ಆ ಥರ ಡಿಫ್ರೆಂಟ್ ಕಲೆಕ್ಷನ್ಸೂ ಇದೆ ಅಲ್ಲಿ. ಅದೇನೂ ಗೊತ್ತಿಲ್ಲ ನನಗೆ. ಚಿಕ್ಕ ಮಕ್ಕಳು ಬಟ್ಟೆ ನೋಡಿದ್ರೂ ಖುಷಿ ಆಗುತ್ತೆ. ಸೊ ಇದು ಒಂದು ಸೆಟ್ ತೊಗೊಂಡಿದ್ದೆ ಲಾಸ್ಟ್ ಟೈಮು. ಇದೂ ಬರೀ 99 ರುಪೀಸ್ ಅಷ್ಟೇ. ಎಲ್ಲನೂ ಚೆನ್ನಾಗಿದೆ ಕ್ವಾಲಿಟಿ. ಸೊ ನಾನಿವತ್ತು ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ದು ನಿಮಗೆಲ್ಲನೂ ತೋರಿಸಿದ್ದೀನಿ. ನಿಮ್ಗೆ ಯಾವ ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ? ನೋಡಿ ನಿಮಗೆ ನಾನು ಆವಾಗಲೇ ಹೇಳಿದ್ನಲ್ಲ, ನಮ್ಮ ಸೋಫಾ ಮಳೆ ನೀರಿಗೆ ತುಂಬ ಕೊಳೆ ಆಗಿಬಿಟ್ಟಿದೆ ಅಂತ. ನಾವು ಒಂದು ಸಲ ಊರಿಗೆ ಹೋದಾಗ ಈ ವಿಂಡೋನ ಕ್ಲೋಸ್ ಮಾಡೋದು ಮರೆತು ಹೋಗ್ಬಿಟ್ಟಿದ್ವಿ. ಫುಲ್ ಜೋರಾಗಿ ಮಳೆ ಬಂದು ಸೋಫಾ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು ನಾವು ರಿಟರ್ನ್ ಬಂದಾಗ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಾಲಲ್ಲೆಲ್ಲ ನೀರಿತ್ತು, ಅಷ್ಟು ಜೋರಾಗಿ ಮಳೆ ಆಗಿದೆ ನಾವು ಊರಿಗೆ ಹೋದಾಗ. ಈ ಕಲೆ ಏನು ಮಾಡಿದರೂ ಹೋಗ್ತಿಲ್ಲ. ಮೋಸ್ಟ್ಲಿ ಅವ್ರು ಕ್ಲೀನ್ ಮಾಡೋರು ಬರ್ತಾರಲ್ಲ, ಅವ್ರನ್ನೇ ಕರೆಸಿ ಕ್ಲೀನ್ ಮಾಡಿಸ್ಬೇಕು ಅನಿಸುತ್ತೆ. ಬಟ್ ಪ್ರೆಸೆಂಟ್ ನನಗೆ ಈ ಥರ ಕಲೆ ನೋಡೋಕ್ಕೆ ಒಂಥರ ಅಕ್ವಾರ್ಡಾಗಿ ಅನಿಸ್ತಿದೆ. ಬಟ್ ಈ ಸೋಫಾ ಕವರ್ ನನಗೆ ಇಷ್ಟ ಆಗ್ತಿಲ್ಲ, ಪ್ರಿಫರ್ ಮಾಡ್ತಿಲ್ಲ. ಸೊ ಈ ಪಿಲ್ಲೋಸ್ನ ಇಡ್ತೀನಿ ಇವಾಗ, ಹೆಂಗಿರುತ್ತೆ ನೋಡೋಣ ಇರಿ. ಸೊ ನೋಡಿ, ಮುಂಚೆಗಿಂತ ಎಷ್ಟು ಬೆಟರ್ ಅಲ್ವಾ? ಆ ಕಲೆ ಎಲ್ಲ ಕಾಣಿಸಲ್ಲ ಇವಾಗ, ಚೆನ್ನಾಗಿ ಅನಿಸ್ತಿದೆ ಇದು ಒಂಥರ. ಆಮೇಲೆ ಈ ಪಿಲ್ಲೋಸಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಇದನ್ನು 2 ಸೈಡ್ಸಲ್ಲೂ ಯೂಸ್ ಮಾಡ್ಬೋದು. ಇರಿ ನಿಮಗೆ ಆಪೋಸಿಟ್ ಸೈಡ್ ಸ್ವಿಚ್ ಮಾಡಿ ಅದನ್ನು ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೋಡಿ ಈ ಥರನೂ ಯೂಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ನಾನು ಅಲ್ಲಿ ಅಂದ್ಕೊಂಡಿರಲಿಲ್ಲ ಈ ಥರ, ಬಟ್ ಮನೆಗೆ ಬಂದ ಮೇಲೆ ನನ್ನ ಮಗ ಯಾವಾಗ ಅದ್ರ ಮೇಲೆ ಇಟ್ಟಾಗ ಅದನ್ನು ರಿವರ್ಸಾಗಿ ತಿರುಗಿಸಿ ಇಟ್ಟಾಗ ಅಂದ್ಕೊಂಡೆ, ಓ ಈ ಥರನೂ ಇಟ್ಟರೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಂತ. ಸೊ ಹೇಗಿದೆ ಇವಾಗ ಸೋಫಾ? ಚೆನ್ನಾಗಿ ಕಾಣಿಸ್ತಿದೆಯಾ? ನೀವು ಕಾಮೆಂಟ್ಸಲ್ಲಿ ಹೇಳಿ ಆಯಿತಾ? ಮುಂಚೆಗೆ ಇವಾಗ ಏನು ಡಿಫ್ರೆನ್ಸ್ ಇದೆ ಅಂತ. ಸೊ ಶಾಪಿಂಗ್ ಹೋಗಿ ಬಂದು ನಮ್ಮ ತಂಗಿ ಮನೆಗೆ ಬಂದಿದ್ಲು ಅಂತ ಹೇಳಿದ್ನಲ್ಲ, ಎಲ್ಲರೂ ಚೆನ್ನಾಗಿ ಹರಟೆ ಹೊಡ್ಕೊಂಡು ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಸೊ ಈ ರಿವ್ಯೂ ವಿಡಿಯೋ ಮಾಡಬೇಕಿತ್ತಲ್ಲ, ಇದನ್ನು ಮಾಡಿಬಿಡೋಣ ಇವತ್ತು ಅಂತ ಮಾಡಿದೆ. ಕಿಚನ್ ಎಲ್ಲ ಆವಾಗಲೇ ಕ್ಲೀನ್ ಆಗಿತ್ತು, ಇನ್ನೇನು ಮಲ್ಕೊಳ್ಳೋದೆ. ರಿವ್ಯೂ ವಿಡಿಯೋಕ್ಕೋಸ್ಕರ ಇಷ್ಟೊತ್ತು ಎಂದಿದ್ದೆ. ಸೊ ಇವಾಗ ಇದೆಲ್ಲ ಮಡಚಿ ತೆಗೆದಿಡಬೇಕು ಇನ್ನು. ಯಾಕ ಹಂಗೆ ನೋಡ್ತಿದ್ದೀರಿ? ತಂಗಿ ಜೊತೆ ಶಾಪಿಂಗ್ ಹೋಗ್ತೀನಿ ಅಂತಂದ್ರೆ ನೀನೇ 3 ಸಾವಿರ ಶಾಪಿಂಗ್ ಮಾಡ್ಕೊಂಡು ನನಗೆ ಪ್ಲ್ಯಾನ್ ಇದ್ದಿಲ್ಲ ಶಾಪಿಂಗ್ದು. ಪ್ಲಾನ್ ಇಲ್ಲ 3 ಸಾವಿರ ಮಾಡಿದ್ಯಾ? ಪ್ಲಾನ್ ಇತ್ತು ಅಂದ್ರೆ ಎಷ್ಟು ಸಾವಿರ ಮಾಡ್ತಿದ್ದೆ ಗೊತ್ತಿಲ್ಲ. ನಮಸ್ಕಾರ. ಏನು ಗೊತ್ತಾ, మాట విన్న తర్వాత నా 2 చేతులు జేబులో పెట్టుకుని ఎక్కడ వెళ్తున్నానో నాకే తెలియదు. ನನ್ನ ಹಸ್ಬೆಂಡ್ ಈ ಡೈಲಾಗ್ ತುಂಬ ಹೇಳ್ತಿರ್ತಾರೆ. ನಾನೇನಾದರೂ ಅವರಿಗೆ ಏನಂತಾರೆ ಅದಕ್ಕೆ ಅವ್ರಿಗೇನಾದರೂ ಶಾಕ್ ಕೊಟ್ಟರೆ ಅಂಥ ಟೈಮಲ್ಲಿ ಈ ಡೈಲಾಗ್ ಯೂಸ್ ಮಾಡ್ತಿರ್ತಾರೆ ತುಂಬ. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ನಾನು ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದಿಲ್ಲ.
ಸುಮ್ಮನೆ ನನ್ನ ತಂಗಿ ಜೊತೆ ಹೋಗಿ ಬರ್ತೀನಿ, ಅವಳೊಬ್ಬಳೇ ಆಗ್ತಾಳೆ ಅಂತ ಹೋಗಿದ್ದು. ಹೋಗಿ 3000 ಬಿಲ್ ಮಾಡ್ಕೊಂಬಂದಿದ್ದೀನಿ. ನನ್ನ ಹಸ್ಬೆಂಡ್ ರಿಯಾಕ್ಷನ್ ಅದಕ್ಕೆ ಹೆಂಗಿದೆ ನೋಡಿ. ಇಟ್ಸ್ ಓಕೆ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ನಾಟ್ ಸಮಟೈಮ್ಸ್, ಆಲ್ವೇಸ್, ಎವ್ರಿ ಟೈಮ್. ಹೌವರ್ ಶಾಪಿಂಗ್ ಅಂದರೆ ನಾವು ಹೆಣ್ಮಕ್ಳು ಫಸ್ಟ್ ಇರ್ತೀವಿ, ಏನಾದರೂ ಹೇಳ್ಕೊಳ್ಳಿ, ಇಟ್ಸ್ ಓಕೆ. ಸೊ ಇವತ್ತು ಆಚೆ ಹೋಗಿರೋದ್ರಿಂದ ಮನೆಯಲ್ಲಿ ಹೇಳಿದ್ನಲ್ಲ ನಮ್ಮ ತಂಗಿ ಬಂದಿರೋದ್ರಿಂದ ಒಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಉಳಿಸ್ಬಿಟ್ಟಿದ್ದೀನಿ. ತೋರಿಸಲ್ಲ ನಿಮಗೆ. ಬಟ್ಟೆ ಮಡಚಿಡ್ಬೇಕು, ಇವಾಗ ಇದನ್ನು ತೆಗೆದಿಡಬೇಕು. ಇದಿಷ್ಟು ಮುಗಿಸಿ ನಾನು ಮಲ್ಕೋತೀನಿ. ಮತ್ತು ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್. ಹಾಯ್ ಗಾಯ್ಸ್, ಇದು ಥರ್ಸ್ಡೇ ವ್ಲಾಗ್. ಇವತ್ತು ಮಾರ್ನಿಂಗಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಫುಲ್ ಟಯರ್ಡ್ನೆಸ್ಸು ಆ್ಯಂಡ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಥರ್ಸ್ಡೇ ಆಗಿರೋದ್ರಿಂದ ಪೂಜೆ, ಅದಾದಮೇಲೆ ಅಡುಗೆ, ಊಟ, ಮತ್ತು ನನ್ನ ಮಗ ನೈಟೆಲ್ಲ ನಿದ್ದೆ ಮಾಡಿಲ್ಲ. ನನಗೂ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ತುಂಬ ಟಯರ್ಡ್ ಆಗಿತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಪೂಜೆ ಆಯಿತು, ಊಟನೂ ಆಯಿತು. ಇವಾಗ ಇನ್ನೂ ತುಂಬ ಕೆಲಸ ಇದೆ. ಪಾತ್ರೆ ತೊಳಿಬೇಕು, ಬಟ್ಟೆ ವಾಷಿಂಗ್ ಮಿಷನಿಗೆ ಹಾಕಿದ್ದೀನಿ, ಒಣಗಾಕಬೇಕು. ತುಂಬ ಕೆಲಸ ಪೆಂಡಿಂಗ್ ಇದೆ. ನಿದ್ದೆ ಆಗಿಲ್ವಲ್ಲ, ತುಂಬ ಹೆಡ್ಡೇಕ್ ಇತ್ತು. ಸೊ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಕಾಫಿ ಮಾಡ್ಕೊಂಡಿದ್ದೀನಿ. ಸೊ ಕಾಫಿ ಕುಡ್ದಾದ್ಮೇಲೆ ಇವತ್ತಿನ ಡೇ ವ್ಲಾಗ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಸೊ ಕಾಫಿ ಕುಡ್ದಾದ್ಮೇಲೆ ವಾಷಿಂಗ್ ಮಿಷನಲ್ಲಿ ಬಟ್ಟೆ ಎಲ್ಲ ವಾಶ್ ಆಗಿಬಿಟ್ಟಿತ್ತು. ಸೊ ಬೇಗ ಬಟ್ಟೆ ಒಣಗಾಕಿದೆ. ಇವಾಗ ಮಳೆ ಟೈಮ್ ಅಲ್ವಾ, ಬಟ್ಟೆ ಬೇಗ ಒಣಗೋದೇ ಇಲ್ಲ. ಆಲ್ರೆಡಿ ಲೇಟಾಗಿ ಒಣಗಾಕಿದ್ದೀನಿ. ಫುಲ್ ಕ್ಲೌಡಿ ಇದೆ, ಮಳೆ ಬರೋ ಥರ ಇರೋದ್ರಿಂದ ಇಲ್ಲೇ ಹಾಕಿದ್ದೀನಿ, ಟೆರಸಲ್ಲಿ ಹಾಕಿಲ್ಲ ಇವತ್ತು. ಇನ್ ಕೇಸ್ ಮಳೆ ಬಂದರೆ ಬೇಗ ತೆಕ್ಕೋಬೋದು ಅಂತ. ಸೊ ಈ ಕೆಲಸ ಅಂತೂ ಮುಗೀತು. ಇನ್ನು ಪಾತ್ರೆ ತೊಳೆದು ನಿನ್ನೆ ಒಣಗಾಕಿರೋ ಬಟ್ಟೆ ಮಡಚಿಟ್ಟು ಅದಾದಮೇಲೆ ನನ್ನ ಮಗನೂ ಮಲಗಿಸ್ಬಿಟ್ಟೆ ಬಟ್ಟೆ ಒಣಗಾಕಿದ್ಮೇಲೆ. ಸೊ ಈಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನನಗೆ ಈಸಿಯಾಗಿರುತ್ತೆ. ಯಾಕಂದರೆ ಅವ್ನು ಎದ್ಮೇಲೆ ಅವನ್ನ ಹಿಡ್ಕೊಂಡು ಕೆಲಸ ಮಾಡೋಷ್ಟು ಪೇಷನ್ಸ್ ಇರಲ್ಲ, ಮೊದಲೇ ನಿದ್ದೆ ಆಗಿಲ್ವಲ್ಲ, ಹಾಗಾಗಿ ಅಷ್ಟೇ. ಸೊ ಫೈನಲಿ ಎಲ್ಲ ಕೆಲಸ ಮುಗೀತು. ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಟೈಮ್ ಎಷ್ಟಾಗಿದೆ ಗೊತ್ತಾ? 7:10 ಆಗಿದೆ. ನನ್ನ ಮಗ ನಿನ್ನೆ ನೈಟ್ ಮಲಗಿರಲಿಲ್ವಲ್ಲ, ಈವ್ನಿಂಗ್ ಚೆನ್ನಾಗಿ ಮಲ್ಕೊಂಡು ಎದ್ದಿದ್ದಾನೆ. ಇವಾಗ ಆಟಾಡ್ತಾ ಇದ್ದಾನೆ. ಅಯ್ಯೋ ಗಾಯ್ಸ್, ಇವತ್ತು ನಾನು ಕಿಚನ್ ಕ್ಲೀನ್ ಮಾಡಿದೆ. ಫಸ್ಟ್ ಟೈಮ್ ಮಲ್ಕೋತಿದ್ದೀನಿ. ರೀಸನ್ ಏನು ಅಂತ ತೋರಿಸ್ತೀನಿ ರೀ ನಿಮಗೆ. ತುಂಬ ಮಳೆ ಆಗಿದೆಯಲ್ಲ, ಈ ಥರ ಇದೇನೋ ಎಲ್ಲ ಹುಳಗಳು ಬಂದ್ಬಿಟ್ಟಿದೆ. ನನಗೆ ಕಿಚನಲ್ಲಿ ಕಾಲಿಡೋಕ್ಕೂ ಭಯ ಆಗ್ತಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದಕ್ಕೆ ಮನೇಲೇ ಏನು ಮಾಡ್ಬೋದು ಅಂತ ನಿಮಗೇನಾದರೂ ಐಡಿಯಾ ಇದ್ದರೆ ಹೇಳಿ ಆಯಿತಾ, ಕಾಮೆಂಟ್ಸಲ್ಲಿ. ಏನಕ್ಕೆ ಇಷ್ಟೊಂದು ಬಂದಿದೆ ಅಂತ ಗೊತ್ತಿಲ್ಲ. ಬಟ್ ಮುಂಚೆ ಎಲ್ಲ ಮಳೆ ಬರೋ ಟೈಮಲ್ಲಿ ಬರ್ತಿತ್ತು, ಈ ಎಡ್ಜಲ್ಲಿ ಬರ್ತಿತ್ತು, ಇಲ್ಲ ಅಂದರೆ ಈ ಎಡ್ಜಲ್ಲಿ ಸ್ವಲ್ಪ ಬರ್ತಿತ್ತು. ಇವತ್ತು ಫುಲ್ ಕಿಚನ್ ಆಕ್ಯುಪೈ ಮಾಡಿಬಿಟ್ಟಿದೆ ನೋಡಿ. ಕೆಳಗಡೆ ಎಲ್ಲ ಇದೆ. ನನಗಿಲ್ಲಿ ಕಿಚನಲ್ಲಿ ನಿಂತ್ಕೊಳ್ಳೋಕ್ಕೂ ಭಯ ಆಗ್ತಿದೆ, ಎಲ್ಲಿ ಬಂದು ಕಚ್ಚುತ್ತೋ ಅಂತ. ಸೊ ನಾನು ಕಿಚನ್ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಇವಾಗ ಮಲ್ಕೊಬಿಡ್ತೀನಿ. ಬೆಳಗ್ಗೆ ಎದ್ದೇಳೋಷ್ಟರಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ, ಆವಾಗೆಲ್ಲ ಕ್ಲೀನ್ ಮಾಡ್ಕೋತೀನಿ. ಬಟ್ ನಿಮ್ಗೇನಾದರೂ ಇದಕ್ಕೆ ಏನು ಮಾಡ್ಬೋದು ಅಂತ ಐಡಿಯಾ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ ಆಯಿತಾ. ಹಿಟ್ ಸ್ಪ್ರೇ ಎಲ್ಲ ನಾನು ಮಾಡಲ್ಲ. ಏನಕ್ಕೆ ಅಂದರೆ ನನ್ನ ಮಗ ಇನ್ನೂ ಚಿಕ್ಕವನು, ಅದೆಲ್ಲ ತುಂಬ ಹಾರ್ಮ್ಫುಲ್. ಚಿಕ್ಕ ಮಕ್ಕಳಿರೋ ಮನೇಲಿ ಯೂಸ್ ಮಾಡಬಾರ್ದು. ಸೊ ಮನೆ ಮದ್ದೇನಾದರೂ ನಿಮಗೆ ಹೋಮ್ ರೆಮಿಡೀಸ್ ಏನಾದರೂ ಐಡಿಯಾ ಇದ್ದರೆ ಹೇಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಗಾಯ್ಸ್.